ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ ಪ್ರವೀಣ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೋಸ್ಕರವಾಗಿ KS ಪ್ರಿಲಿಮ್ಸ್ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಕ್ವಶನ್ ಮತ್ತು ವಿತ್ ಆನ್ಸರನ್ನು ತೊಗೊಂಡು ಬಂದೀನಿ. ಸೊ ಈ ಒಂದು ಕ್ವಶನ್ ಪೇಪರ್ ಬಿಡಿಸೋಕ್ಕಿಂತ ಮುಂಚೆ ನಾವೊಂದು ಒಳ್ಳೆ ಮಾತು ಹೇಳ್ತಾ ಈ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಒಳ್ಳೆ ಮಾತು ಏನಪ್ಪ ಅಂತ ಹೇಳಿ ಅಂತಂದರೆ, ಸುಂದರ ಕನಸುಗಳನ್ನು ನನಸು ಮಾಡು, ನೀವು ನಿಮ್ಮೆಲ್ಲ ಶಕ್ತಿಗಳನ್ನು ಬಳಸಿ, ಸರ್ವ ವಿಧಗಳಿಂದ ಪ್ರಯತ್ನಿಸಿ, ಮುನ್ನಡೆಯುವಾಗ ನಿಮಗೆ ನೆರವಾಗಲು ವಿಶ್ವದ ಶಕ್ತಿಗಳೆಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಕಾದಿರುತ್ತವೆ. ಅಂದರೆ ನಾವು ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಗುರಿಯನ್ನು ಮುನ್ನಡೆಸ್ಲಿಕ್ಕೆ ಹೋಗೋದಕ್ಕೆ ನಮ್ಮ ಎಲ್ಲ ಶಕ್ತಿಗಳನ್ನು ಪ್ರಯತ್ನಿಸಬೇಕು. ಸರ್ವ ವಿಧಗಳಿಂದ ಪ್ರಯತ್ನಿಸಿದಾಗ ಮಾತ್ರ ನಾವು ಒಂದು ಗುರಿಯನ್ನು ಮುಟ್ತೀವಿ ಅಂತ ಹೇಳಿ ಹೇಳ್ತಾ ಈ ಒಂದು ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಹೊಂದಿಸಿ ಬರೆಯಿರಿ ನೋಡೋಣ. ಪಟ್ಟಿ ಎ ಮತ್ತು ಪಟ್ಟಿ ಬಿ ಯಲ್ಲಿ ಪಟ್ಟಿ ಎ ಯಲ್ಲಿರುವಂಥದ್ದು ಮತ್ತು ಪಟ್ಟಿ ಬಿ ಯಲ್ಲಿರುವಂಥದ್ದನ್ನು ನಾವು ಹೊಂದಿಸಬೇಕಾಗಿರ್ತೈತಿ. ಸೊ ABCD ಹತ್ರ ಕೊಟ್ಟಿದ್ದಾರೆ. ಸೊ ಎ ಯಾವುದನ್ನು ನೋಡೋಣ. ಎ ಸ್ಟಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ, ಇದು ಒಂದನೇದು. ನೆಕ್ಸ್ಟ್ ಎರಡನೇದು. ಬಿ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕಾರತ್ವದ ಮೇಲಣ ತೆರಿಗೆ. ನೆಕ್ಸ್ಟ್ ಸಿ ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ತೆರಿಗೆ ಮೇಲಿನ ಇವುಗಳನ್ನು ಹೊರತುಪಡಿಸಿ ಇತರೆ ಆದಾಯದ ತೆರಿಗೆ ಮೇಲಿನ ತೆರಿಗೆ, ಇದು ಸಿ ಆಯಿತು. ನೆಕ್ಸ್ಟ್ ಡಿ ವೈದ್ಯಕೀಯ ಮತ್ತು ಶೌಚಾಲಯ ಸಿದ್ಧಪಡಿಸುವಿಕೆಗಳನ್ನು ಹೊರತುಪಡಿಸಿ ಇನ್ನಿತರ ಬಾಬ್ತುಗಳ ಮೇಲಿನ ಉತ್ಪಾದನಾ ತೆರಿಗೆ, ಇದಕ್ಕೆ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತಾರೆ. ಸೊ ಪಟ್ಟಿ ಬಿ ಅನ್ನು ನೋಡೋಣ. ಒಂದನೇದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ತೆರಿಗೆ ಆದರೆ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ವೆಚ್ಚ ಮಾಡುವುದು. ನೆಕ್ಸ್ಟ್ ಸೆಕೆಂಡು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಆದರೆ ರಾಜ್ಯಗಳಿಗೆ ಹಂಚಿಕೆ ಮಾಡಲಾದ ತೆರಿಗೆಗಳು. ನೆಕ್ಸ್ಟ್ ಮೂರನೇದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಮತ್ತು ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಿರುವುದು. ನಾಲ್ಕನೇದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲ್ಪಟ್ಟ ತೆರಿಗೆಗಳು ಆದರೆ ಇವುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಬಹುದಾದ ತೆರಿಗೆಗಳು. ಸೊ ಈ ಒಂದು ಕ್ವಶನ್ ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ಅಂತಂದರೆ ಆಪ್ಷನ್ ಬರೀ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಕೇಳಿದ್ರೆ, ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಬಿ ಒರಿಸ್ಸಾ, ಆಪ್ಷನ್ ನಂಬರ್ ಸಿ ಗೋವಾ, ಆಪ್ಷನ್ ನಂಬರ್ ದೆಹಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ದೆಹಲಿ ಆಗಿರ್ತೈತಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ತಾ ಹೋಗೋಣ. ಕ್ರೇಮ್ ಟೆರ್ರೇಸಸ್ ಡ್ಯಾಶ್ ನಿಕ್ಷೇಪ ಸಂಚಯನದಿಂದಾಗುತ್ತದೆ. ಸೊ ಇದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ನಂಬರ್ ಎ ನೀಚೆ ಹಿಮನದಿ, ಆಪ್ಷನ್ ನಂಬರ್ ಬಿ ಆಲ್ಫೈನ್ ಹಿಮನದಿ, ಆಪ್ಷನ್ ನಂಬರ್ ಸಿ ಹಿಮದ ಸೆಳೆತದಿಂದ, ಆಪ್ಷನ್ ನಂಬರ್ ಡಿ ಕಣಿವೆ ಹಿಮದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕಣಿವೆ ಹಿಮದಿಂದ. ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ನಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ನಂಬರ್ ಎ ಅವರು ಸಂಗಮ ಕವಿಗಳಾಗಿದ್ದರು, ಆಪ್ಷನ್ ನಂಬರ್ ಬಿ ಅವರು ಶೈವ ಸಂತರಾಗಿದ್ದರು, ಆಪ್ಷನ್ ನಂಬರ್ ಸಿ ಅವರು ಭಕ್ತಿ ಕಾವ್ಯ ರಚಿಸಿದರು, ಆಪ್ಷನ್ ನಂಬರ್ ಡಿ ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿದ್ದರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ಅಂತಂದರೆ ಇದಕ್ಕೆ 2 ಅವರು ಶೈವ ಸಂತರಾಗಿದ್ದರು ಅಂತ ಹೇಳಿ ಅನ್ನೋದು ಸರಿಯಾಗಿದ್ದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಎ ಮತ್ತು ಸಿ ಮಾತ್ರ. ಅಂದರೆ ಎ ಯಾವುದು ಅವರು ಸಂಗಮ ಕವಿಗಳಾಗಿದ್ದರು, ನೆಕ್ಸ್ಟ್ ಸಿ ಅವರು ಭಕ್ತಿ ಕಾವ್ಯ ರಚಿಸಿದರು, ಇದು ಸರಿಯಾದ ಉತ್ತರ ಆಗಿರ್ತೈತಿ. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. 5ನೇ ಕ್ವಶನ್ ಏನಪ್ಪ ಅಂತ ಕೇಳಿದ್ರೆ, ಅಮೆರಿಕಾದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ರಾವಿಪ್ರ ಅಂದರೆ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಆಪ್ಷನ್ ನಂಬರ್ ಎ ರಾಹುಲ್ ಸಚಿದೇವ್, ಆಪ್ಷನ್ ನಂಬರ್ ಬಿ ಪಂಕಜ್ ಅಗ್ನಿಹೋತ್, ಆಪ್ಷನ್ ನಂಬರ್ ಸಿ ರಾಮ್
ಆಪ್ಷನ್ ನಂಬರ್ ಸಿ ಸೇತುರಾಮನ್ ಪಂಚನಾಥನ್, ಆಪ್ಷನ್ ನಂಬರ್ ಡಿ ಪ್ರಮೋದ್ ಮೇಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಅಥವಾ 3 ಸೇತುರಾಮನ್ ಪಂಚನಾಥನ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಹಾಗೆ 6ನೇ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ ಕೂಡ ಹೇಳಿಕೆ ರೂಪದಲ್ಲಿ ಐತಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಕಾರ್ಪೊರೇಷನ್ ತೆರಿಗೆಯನ್ನು ನೋಂದಾಯಿತ ಮತ್ತು ನೋಂದಾಯಿಸದ 2 ಕಂಪನಿಗಳು ಮತ್ತು ನಿಗಮಗಳ ಕಾರ್ಪೊರೇಷನ್ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಬಿ. ಕಾರ್ಪೊರೇಷನ್ ತೆರಿಗೆಯನ್ನು ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಮೇಲೆ ಆದಾಯಗಳ ಮೇಲೆ ವಿಧಿಸಲಾಗುತ್ತದೆ. ಸಿ. ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರ ವಿಧಿಸಲಾಗುತ್ತದೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿಯಾಗಿವೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸಿ ಮಾತ್ರ. ಅಂತಂದರೆ ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರ ವಿಧಿಸಲಾಗ್ತೈತಿ ಅಂತ ಹೇಳಿ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ಹಾಗೆ 7ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ, ಇಥಿಯೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹದ ಹೆಸರೇನು? ಇಥಿಯೋಪಿಯಾ ಒಂದು ದೇಶ ಇತ್ತೀಚೆಗೆ ಉಡಾವಣೆ ಮಾಡಿದ ಒಂದು ಉಪಗ್ರಹದ ಹೆಸರೇನು ಅಂತ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಥವಾ 1ನೇದು ETRSS-1 ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. 1ನೇ ಉತ್ತರ ಸರಿಯಾಗಿರ್ತೈತಿ. ನೆಕ್ಸ್ಟ್ ಹಾಗೆ ಮುಂದುವರೆದು ಪ್ರಶ್ನೆ ನಂಬರ್ 8 ನೋಡ್ತಾ ಹೋಗೋಣ. ನದಿ ಮಂಜುಗಡ್ಡೆ ಮತ್ತು ಅಥವಾ ಭೂಮಿಯ ಮೇಲ್ಭಾಗದಲ್ಲಿ 8ನೇ ಪ್ರಶ್ನೆ ಇದಾಗೈತಿ. ನದಿ ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಿಸುವ ಅಥವಾ ಹೆಪ್ಪುಗಟ್ಟಿದ ನೀರಿನ ಪದರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 1ನೇದು ನಾಲೆಡ್ಸ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಹಾಗೆ 9ನೇ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ನಾಣ್ಯಶಾಸ್ತ್ರದ ಇತಿಹಾಸದಲ್ಲಿ ಪಂಚ್ ಗುರುತಿನ ನಾಣ್ಯಗಳಿಗೆ ಪಂಚ್ಮಾರ್ಕ್ ಕಾಯಿನ್ಸ್ ಅಥವಾ PMC ವಿಶಿಷ್ಟ ಸ್ಥಾನವಿದೆ. ಇದಕ್ಕೆ ಅನ್ವಯಿಸುವಂತೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯ ಅಂತೇಳಿ ಪ್ರಶ್ನೆಯಾಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎ ಮತ್ತು ಸಿ ಮಾತ್ರ. ಅಂತಂದ್ರೆ ಎ ಯಾವುದು? ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ನೆಕ್ಸ್ಟ್ ಸಿ, ನಾವು ಈ ನಾಣ್ಯಗಳ 1 ಅಥವಾ 2 ಮಲ್ಲುಗಳಲ್ಲಿ ಚಿಹ್ನೆಗಳನ್ನು ಗುರುತಿಸಬಹುದು, ಮಗ್ಗಲುಗಳಲ್ಲೂ ಚಿಹ್ನೆಗಳನ್ನು ಗುರುತಿಸಬಹುದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಹಾಗೆ ಪ್ರಶ್ನೆ ನಂಬರ್ 10, ಗ್ಯಾಪ್ ಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಇಕ್ವೆಡಾರ್ ಎನ್ನುವಂಥ ಒಂದು ದೇಶ ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೈತೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 11 ನೋಡ್ತಾ ಹೋಗೋಣ. ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು? ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ 72 ಮತ್ತು ಭಾಗ 5. ಇದು 3ನೇ ಆನ್ಸರ್ ಸರಿಯಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 12 ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 12, ಕೆಲಸ ಮಾಡಲು ಸಮರ್ಥರಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪಕತೆಯೊಂದಿಗೆ ಸಂಬಂಧವುಳ್ಳ ನಿರುದ್ಯೋಗವು ಡ್ಯಾಶ್ ಆಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ರಚನಾತ್ಮಕ ನಿರುದ್ಯೋಗ. ಹಾಗೆ ಪ್ರಶ್ನೆ ನಂಬರ್ 13 ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 13, ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು? ಭಾರತೀಯ ಒಕ್ಕೂಟವನ್ನು ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು KC ವೀಯರ್ ಎನ್ನುವಂಥವರು ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಅಂತ ಹೇಳಿ ವರ್ಣಿಸಿದವರು. ನೆಕ್ಸ್ಟ್ ಪ್ರಶ್ನೆ ನಂಬರ್ 14 ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 14, 2020ನೇ ಹವಾಮಾನ ಅಪಾಯದ ಸೂಚ್ಯಂಕದಲ್ಲಿ ಭಾರತವು ಡ್ಯಾಶ್ ಸ್ಥಾನದಲ್ಲಿದೆ? ಅಂದರೆ ಭಾರತ ಎಷ್ಟನೇ ಸ್ಥಾನದಲ್ಲಿ ಐತೆ ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 5ನೇ ಸ್ಥಾನದಲ್ಲಿ ಐತೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ತಾ ಹೋಗೋಣ. ಜೆಲೆನ್ಸ್ಕಿರವರಿಂದ ಮುಂದಿರಿಸಲ್ಪಟ್ಟ ವಲಸೆ ಸಂಕ್ರಮಣ ಸಿದ್ಧಾಂತವು
ದಿ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಡ್ಯಾಶ್ ಆಧಾರದ ಮೇಲೆ ನಿಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ ಅಥವಾ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮಾಡೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 16 ನೋಡ್ತಾ ಹೋಗೋಣ. ಹಿಂದೂ ಪ್ರತಿಮಾ ಶಾಸ್ತ್ರದ ಪ್ರಕಾರ ಚತುರ್ವಿಂಶತಿ ಮೂರ್ತಿ ಎಂಬ ಶಬ್ದವು ಅಥವಾ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ವಿಷ್ಣುವಿನ 4 ಹಸ್ತಗಳಲ್ಲಿ ಇರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನು ಗುರುತಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಪ್ರಶ್ನೆ ನಂಬರ್ 17 ನೋಡ್ತಾ ಹೋಗೋಣ. ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿದ ವಿಂಗ್ ವಾರ್ನಿಯರ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿನಲ್ಲಿನ ನೌಕಾ ಕಾರ್ಯಾಚರಣೆಗಳನ್ನು ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್ ಡ್ಯಾಶ್ ಅಂತ ಕೇಳಿದಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿ ಕೇಳಿದ್ರ ಬಿಹಾರದಿಂದ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ ಅನ್ನೋರು ಈ ಒಂದು ಪ್ರಥಮ ಮಹಿಳಾ ಪೈಲಟ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 18 GNP ಅನ್ನು ಅಳೆಯುವುದು ಡ್ಯಾಶ್. GNP ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶಿ ಉತ್ಪನ್ನಗಳಿಂದ GNP ಅನ್ನು ಅಳೆಯುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 19 ಭಾರತದ ಅಟಾರ್ನಿ ಜನರಲ್ ಅನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ರಾಷ್ಟ್ರಪತಿಗಳು ಭಾರತದ ಅಟಾರ್ನಿ ಜನರಲ್ ಅನ್ನು ನೇಮಿಸುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 20 ನೋಡೋಣ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019ರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು ಇದು ಪ್ರಚಲಿತದಲ್ಲಿರುವ ಈ ಕೆಳಗಿನ ಯಾವ ಕಾಯ್ದೆಯನ್ನು ಬದಲಿಸುವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ವಲಸೆ ಕಾಯ್ದೆ 1983 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 21 ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 21 ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ದಕ್ಷಿಣ ಆಫ್ರಿಕಾ ಎನ್ನುವಂಥದ್ದು ಅಲ್ಲಿ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾದ ಒಂದು ಖ್ಯಾತವಾಗಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 22 ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುವು ಇಂಡೋಗ್ರೀಕ್ ಮತ್ತು ಕುಶಾನರ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಚಿನ್ನ ಮತ್ತು ತಾಮ್ರದ ಬಳಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 A, B ಮತ್ತು D ಮಾತ್ರ. ಎ ಯಾವುದು ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು, ಬಿ ಯಾವುದು ದ್ವಿಭಾಷಿಕ ನಾಣ್ಯಗಳು, ಡಿ ರಾಜರ ಚಿತ್ರಗಳು ಮತ್ತು ರಾಜರ ಪ್ರತಿಮಾ ಶಿಲ್ಪಗಳು. ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತೈತಿ. ಪ್ರಶ್ನೆ ನಂಬರ್ 23 ನೋಡೋಣ. ಪ್ರಶ್ನೆ ನಂಬರ್ 23 ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯ ಘೋಷಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆಯ ಸಚಿವಾಲಯ ಅನ್ನುವಂಥದ್ದು ಘೋಷಣೆ ಮಾಡಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 24 ನೋಡೋಣ. ಕೆಳಕಂಡವುಗಳಲ್ಲಿ ಯಾವುವು ತೆರಿಗೆಯೇತರ ಆದಾಯವಲ್ಲ? ತೆರಿಗೆಯೇತರ ಆದಾಯ ಯಾವುದಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಬಡ್ಡಿ ತೆರಿಗೆ ಅನ್ನುವಂಥದ್ದು ತೆರಿಗೆಯೇತರ ಆದಾಯವಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 25 ನೋಡ್ತಾ ಹೋಗೋಣ. ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರುತ್ತದೆ. ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರ್ತೈತೆ ಅಂತ ಹೇಳಿ ಐತಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ ಅನ್ನುವಂಥದ್ದಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 26 ನೋಡೋಣ. ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದು? ಜೈಡ್ ಋತುಮಾನದಲ್ಲಿ ಬೆಳೆಯುವಂಥ ಬೆಳೆ ಯಾವುದಾಗಿರ್ತೈತೆ ಅಂತ ಕೇಳಿದ್ರ ಇದಕ್ಕೆ ಸರಿಯಾದ ಉತ್ತರ ಕಲ್ಲಂಗಡಿ ಹಣ್ಣು ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 27 ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕ್ವಶನ್ ಐತಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ. ಎ ಯಾವುದು ಅವನು ಕಾಮರೂಪ ಸಮತಾಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಯನ್ನು ಅವನಿಗೆ ನೀಡುವಂತೆ ಮಾಡಿದನು. ಮತ್ತೆ ಸಿ ಪಾಲಕ ಕೊಟ್ಟೂರು ಹಾಗೂ ಅವಮುಕ್ತದ ರಾಜರುಗಳನ್ನು ಸೋಲಿಸಿ ಸೆರೆಹಿಡಿದು ಅನಂತರ ಬಿಡುಗಡೆ ಮಾಡಿದನು. ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಆಪ್ಷನ್ 28ನೇ ಕ್ವಶನ್. ಇತ್ತೀಚೆಗೆ
ದಿಫ್ಗೋ ಸೇತುವೆಯು ಈ ಕೆಳಗಿನ ಯಾವ ಎರಡು ಕಣಿವೆಗಳನ್ನು ಸಂಪರ್ಕಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ದಿಬಾಂಗ್ ಕಣಿವೆ ಮತ್ತು ಲೋಹಿತ್ ಕಣಿವೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಲಾಗಿರುವಂಥದ್ದು. ಇನ್ನಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳು ಬೇಕಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ. ಇಷ್ಟು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.